ಇಲ್ಲಿ ನೋಡಿ, ನೆಗ್ಲೆಕ್ಟ್ ಮಾಡಿ ಅಥವಾ ಪೂರ್ ಮೇಂಟೆನೆನ್ಸ್ ಅಂತ ಆದರೆ ಹಿಂಗೆ ಆಗೋದು. ಇದು ಆ್ಯಕ್ಚುಲಿ ಫುಲ್ 8 ಫ್ರೇಮಲ್ಲೂ ಹುಳ ಇತ್ತು. ಸರಿಯಾಗಿ ಈ ವರ್ಷ ಫೀಡಿಂಗ್ ಕೊಟ್ಟಿಲ್ಲ. 1-2 ಫೀಡಿಂಗ್ ಕೊಟ್ಟರೆ ನೆಕ್ಸ್ಟ್ ಕಂಟಿನ್ಯೂ ಕೊಡೋಕ್ಕಾಗಿಲ್ಲ. ಇದೇ ಥರ ಪ್ರಾಬ್ಲಮಿಂದ ಈಗ ಸೂಪರಿಂದ ಇಳಿದು ಬ್ರೂಡರ್ ಸಹಿತ 1, 2, 3, 4, 5 ಈ 5ರಲ್ಲಿ ಸೈಡಿಗಿಂದಲಂತೂ ಏನೂ ಇಲ್ಲ ಅನ್ಕೋತೀನಿ. ಮತ್ತು ಡಿಸ್ಟರ್ಬ್ ಮಾಡಲ್ಲ ಎತ್ತಿ. ಇವು ಈ ಕಡೆ ಏನೂ ಇಲ್ಲ. ಇದು 3ರಲ್ಲಷ್ಟೇ ಈಗ ಇದೆ. ಅದರಲ್ಲೂ ಈ ಮಧ್ಯದಲ್ಲಿ ಮಾತ್ರ ಬ್ರೂಡ್ ಇದೆ. ಇಷ್ಟೊತ್ತಿಗೆ ಇದರಲ್ಲಿ 2 ಡಿವೈಡ್ ಮಾಡೋಷ್ಟು 4 ಫ್ರೇಮ್ ತೆಗಿಬೋದಿತ್ತು. ಅಷ್ಟು ಕೂಡ ತೆಗಿಯೋಕ್ಕಾಗಿಲ್ಲ. ಫೀಡಿಂಗ್ ಸರಿಯಾಗಿ ಕೊಟ್ಟಿಲ್ಲ ಈ ಬಾಕ್ಸಿಗೆ, ಇದೆರಡು ಬಾಕ್ಸಿಗೆ. ಆಮೇಲೆ ಅಲ್ಲೊಂದು ಹಾರೋಕ್ಕೆ ರೆಡಿಯಾಗಿದೆ ಅಂತ ಹೇಳಿದ್ನಲ್ವ, ಅದು ಒಂದು ಬಾಕ್ಸಿಗೆ. ಸೂಪರು ಎಲ್ಲ ತೆಗೆದು ಲಾಸ್ಟ್ ವೀಕೆ ತೆಗೆದಿಟ್ಟಿದ್ದೆ. 1 ವೀಕು ಡೇಟ್ 6ಕ್ಕೆ ಬಂದಾಗ ಸೂಪರ್ ತೆಗೆದು ಏನೂ ಇರಲಿಲ್ಲ ಇದರಲ್ಲಿ. ಸೊ ಇವತ್ತು ನೋಡೋದು ಸ್ವಲ್ಪ ಇದೆ, ಮೊಟ್ಟೆ ಇಡೋಕ್ಕೆ ಸ್ಟಾರ್ಟ್ ಮಾಡಿರ್ಬೋದು. ಈಗ ಒಂದು ಫೀಡಿಂಗ್ ಕೊಟ್ಟರೆ ಅಟ್ಲೀಸ್ಟ್ ಇನ್ನೊಂದು 10 ಡೇಸ್ ತನಕ ಫೀಡಿಂಗ್ ಕೊಡೋ ಪ್ರಾಬ್ಲಮ್ ಇರಲ್ಲ. ಏನಕ್ಕೆಂದರೆ ಇರೋದೇ 3 ಫ್ರೇಮು. ಆಲ್ಮೋಸ್ಟ್ ನಿಯರ್ 1 ಲೀಟ್ರ್ ಫೀಡ್ ಕೊಟ್ಟಿರ್ತೀನಿ ನಾನು. ಸ್ವಲ್ಪ 4 ಡೇಸ್ ಅಥವಾ 5 ಡೇಸಿಗೆ ಅರ್ಧ ಲೀಟ್ರ್ ಕೊಟ್ಟರೆ ಡೆವಲಪ್ಮೆಂಟ್ ಚೆನ್ನಾಗಿರೋದು. ಬಟ್ ನನಗಷ್ಟು ಕೊಡೋಕ್ಕಾಗಲ್ಲ, ಅದಕ್ಕೆ ನಾನು ಇಷ್ಟು ಕೊಡ್ತಾಯಿದ್ದೀನಿ. ಇದೇ ನೆಗ್ಲಿಜೆನ್ಸಿ ಅನ್ನೋದು. ಇಷ್ಟೊತ್ತಿಗೆ ಇಲ್ಲಿ 8 ಬಾಕ್ಸ್ ಇದೆ ಈ ಸೈಟಲ್ಲಿಗೆ. 9 ಬಾಕ್ಸ್ ಇದೆ ಇದರಲ್ಲಿ. ಈ ವರ್ಷ ಇನ್ನು ನವಂಬರ್ ಬಂದರೂ ಒಂದೇ ಒಂದು ಡಿವೈಡ್ ಕೂಡ ಮಾಡಿಲ್ಲ. ಇನ್ನು ಒಂದೇ ಒಂದು ಡಿವೈಡ್ ಮಾಡಿಲ್ಲ. ಇಲ್ಲಾಂದರೆ ಅಟ್ಲೀಸ್ಟ್ 16 ಡಿವೈಡ್ ಆರಾಮಾಗಿ ಮಾಡ್ಕೋಬೋದಿತ್ತು. ಒಳ್ಳೆ ಏರಿಯಾ, ಒಳ್ಳೆ ಸ್ಟ್ರೆಂತ್ ಕೂಡ ಇತ್ತು. ಸ್ಟಿಲ್ ಮಾಡೋಕ್ಕಾಗಿಲ್ಲ. ಸೊ ಇದೇ ಪ್ರಾಬ್ಲಮ್ ಆಗೋದು. ನೀವು ಕನ್ಸಿಸ್ಟೆನ್ಸಿ ಇಲ್ಲ ಬೀ ಕೀಪಿಂಗಲ್ಲಿ. ಜೇನು ಸಾಕ್ತಿದ್ದೀರ ಅಂದರೆ ಕೆಲವೊಂದು ಟೈಮ್ ಕೊಡಬೇಕಾಗತ್ತೆ. ಆ ಟೈಮಿಗೆ ನೀವು ರೆಸ್ಪಾಂಡ್ ಮಾಡಲೇಬೇಕು. ಮಾಡಿಲ್ಲ ಅಂದರೆ ಏನೂ ಯೂಸ್ ಇಲ್ಲ. ಏನಾಗುತ್ತೆ ಅಂದರೆ ಇದು ನೋಡ, ಇದು ಅಷ್ಟೆ. ಒಂದು ಸೂಪರಲ್ಲಿ ಫುಲ್ ಇತ್ತು. ಈಗ ನೋಡ್ರೆ ಸೂಪರು ಇಲ್ಲ, ಏನೂ ಇಲ್ಲ ಹೇಳೋಂಗಾಗಿದೆ. ಸ್ವಲ್ಪ ಅಗ್ರೆಸಿವ್ ಇದೆ ಈ ಬಾಕ್ಸು. ಸ್ವಲ್ಪ ಅಗ್ರೆಸಿವ್ ನೇಚರ್ಸು. ಅದಕ್ಕೆ ಅದು ಟಚ್ ಮಾಡೋದೇ ಬೇಡ, ಸುಮ್ಮನೆ ಬಿಟ್ಟು ಬೋಣ 1-2 ಫೀಡು. ನಾನು ಹೇಳ್ತಿದ್ದಂದರೆ ಕನ್ಸಿಸ್ಟೆನ್ಸಿ. ಸೊ ನೀವು 1 ಟೈಮ್ ಫೀಡ್ ಸ್ಟಾರ್ಟ್ ಮಾಡಿದ್ರಿ ಅಂದರೆ ಕಂಟಿನ್ಯೂ ಅಟ್ಲೀಸ್ಟ್ 6 to 8 ವೀಕ್ಸ್ ಕೊಡಬೇಕು ನೀವು. 8 ವೀಕ್ಸ್ ಕೊಟ್ಟರೆ ನಿಮಗೆ ಡಿವೈಡಿಗೆ ಬರುತ್ತೆ. ಅರೌಂಡ್ 2 ತಿಂಗಳು ಕೊಟ್ಟಿಲ್ಲ. ಇವತ್ತು ಕೊಟ್ಟರೆ ಅಂದರೆ ನೆಕ್ಸ್ಟ್ ಮತ್ತೆ 6 ಡೇಸಿಗೆ 1 ಟೈಮು ಕೊಟ್ಟರೆ ತುಂಬ ಒಳ್ಳೆಯದು. ಕೊಟ್ಟರೆ ಏನಾಗುತ್ತೆ, ಕೊಟ್ಟಿಲ್ಲ ಅಂದರೆ ಏನಾಗುತ್ತೆ. ಕೊಟ್ಟರೆ ರಾಣಿ ನೀಟಾಗಿ ಮೊಟ್ಟೆ ಇಡುತ್ತೆ. ಅದಾದಮೇಲೆ ಕಾಲೋನಿ ಸ್ಲೋಲಿ ಡೆವಲಪ್ ಆಗ್ತಾ ಬರುತ್ತೆ. ಸೊ ನೀವು ಸೈಡಿಗೆ ರಟ್ಟೆಲ್ಲ ಬೇಕಾದ್ರೆ ಕಟ್ ಮಾಡ್ಬೋದು. ವ್ಯಾಕ್ಸ್ ಮೌತ್ ಅಟ್ಯಾಕೆಲ್ಲ ಆಗಲ್ಲ. ಸೊ ಕಡ್ಜೆ ಕಾಟ ಜಾಸ್ತಿ ಇದ್ದರೂ ಸ್ವಲ್ಪ ಕಂಟ್ರೋಲಿಗೆ ಬರುತ್ತೆ. ಅಂದರೆ ಕಡ್ಜೆನ ಕಂಟ್ರೋಲಿಗೆ ಬರೋಲ್ಲ, ಇವು ಎಸ್ಕೇಪ್ ಆಗೋದು ಸ್ವಲ್ಪ ಕಡಿಮೆ ಆಗುತ್ತೆ. ಆದರೆ ನೀವು ಡಿವೈಡ್ ಕೂಡ ಮಾಡ್ಕೋಬೋದು. ಇನ್ ಕೇಸ್ ನೀವು 1 ಫೀಡ್ ಕೊಟ್ಟರೆ ಓಕೆ, ಫಸ್ಟ್ ಟೈಮ್ ಅವು ಕುಡ್ಕೊಳ್ಳುತ್ತೆ. ಅದಾದಮೇಲೆ ಇನ್ ಕೇಸ್ ಇದು ಸ್ಟೋರೇಜ್ ಇದೆ ಅಂದ್ಕೊಳ್ಳಿ, ಸಾರಿ ಇಲ್ಲ ಬಳ್ಳಿ ಕಟ್ಟಿದೆ ಅದಕ್ಕೆ ಇದೆ. 1 ಫೀಡ್ ಕೊಟ್ಟಾದಮೇಲೆ ತುಪ್ಪ ಇನ್ನೂ ಸೂಪರ್ಲಿದೆ ಅಥವಾ ಬ್ರೂಡಲ್ಲಿದೆ ಅಂದರೆ ನೀವು ಕೊಟ್ಟಾಗ ಫುಡ್ ಅವೈಲೇಬಲ್ ಇದೆ ಅಂದ್ಕೊಂಡವು. ನೆಕ್ಸ್ಟು ಏನು ಅವ್ರ ಸ್ಟೋರೇಜ್ ಇರುತ್ತಲ್ಲ, ಆ ಸ್ಟೋರೇಜ್ನೂ ಕೂಡ ಖಾಲಿ ಮಾಡುತ್ತೆ. ನಿಧಾನ ಕುಡಿತಾ ಬರುತ್ತೆ. ಸೊ ವರ್ಕ್ ಜಾಸ್ತಿ ಮಾಡುತ್ತೆ. ನೋಡಿ, ಇದು ಕೂಡ ಸೂಪರಲ್ಲಿತ್ತು. ಸೂಪರಿಂದ ಈಗ ಫುಲ್ ಕೆಳಗಡೆ ಹೋಗಿದೆ. ಇದಂತೂ ಮುಟ್ಟೋದೇ ಇಲ್ಲ. ಈಗ 1-2 ಫೀಡ್ ಆಗಬೇಕು. ಅಗ್ರೆಸಿವ್ ಅಂದರೆ ತುಂಬ ಅಗ್ರೆಸಿವ್. ಜಸ್ಟ್ ಕ್ಯಾಪ್ ಹುಳ ಮೇಲ್ಗಡೆ ಇದ್ದರೆ ಕ್ಯಾಪ್ ತೆಗೆದ್ರೆ ಸಾಕು. ಎರಡು ಒದೆ ಕೊಟ್ಟು ಅದಾದಮೇಲೆ
ಮಾತಾಡ್ಸೋದು ಆ ಥರ ಇವು. ಹಾಗಂತ ಇದನ್ನು ಹಾರೋಗ್ಲಿ ಅಂತ ಬಿಟ್ಟಿಲ್ಲ, ತುಂಬ ಚೆನ್ನಾಗಿ ತುಪ್ಪ ಮಾಡುತ್ತೆ. ಇದು 4ನೇ ವರ್ಷ ಈ ಕಾಲೋನಿ ಇಲ್ಲಿರೋದು. ಸೊ ಮತ್ತು ಇದು 4 ವರ್ಷ ಹಳೆ ಕ್ವೀನು. ಈ ವರ್ಷ 4ನೇ ವರ್ಷ ಇದಕ್ಕೆ. ಒಂದು 6ರಿಂದ 7 kg ಮಿನಿಮಮ್ ತುಪ್ಪ ಮಾಡುತ್ತೆ. ಅಗ್ರೆಸಿವ್ನೆಸ್ ಮಾಡೋದು ತುಂಬ ಇದೆ. ನೋಡಿ, ಒರ್ಲೆ ಬೇರೆ ಸ್ಟಾರ್ಟ್ ಆಗಿದೆ ಮರದ ಸ್ಟ್ಯಾಂಡ್ ಆಗಿದ್ದಕ್ಕೆ. ಸೊ ಮರ ಸ್ಟ್ಯಾಂಡ್ ಆಗಿದ್ದರಿಂದ ನೀವು ಏನು ಆಯಿಲ್ ಬಟ್ಟೆ ಕಟ್ಟಿದ್ರು ಡ್ರೈ ಆಗಿಬಿಡುತ್ತೆ ಬೇಗ. ನಾನೇನು ಹೇಳ್ತಿದ್ದೆ ಅಂದರೆ, ಫೀಡಿಂಗ್ ಕೊಟ್ಟಾಗ ಅವು ಇರೋ ಸ್ಟೋರೇಜನ್ನು ಕುಡಿದು ಖಾಲಿ ಮಾಡುತ್ತೆ, ಜಾಸ್ತಿ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. 1 ಫೀಡಿಂಗ್ ಕೊಟ್ಟು 2 ಫೀಡಿಂಗ್ ಕೊಟ್ಟೆ ಅಂದರೆ ಅವ್ರು ಜಾಸ್ತಿ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಅವಾಗ ಫುಡ್ ಕೂಡ ಜಾಸ್ತಿ ಬೇಕು ಆಟೋಮೆಟಿಕ್ಕಾಗಿ. ಅದೇ ನೀವು 1 ಟೈಮ್ 2 ಟೈಮ್ ಕೊಟ್ಟ್ರಿ 3 ಟೈಮ್ ಕೊಟ್ಟ್ರಿ ಓಕೆ, 4ನೇ ಟೈಮ್ ಕೊಟ್ಟಿಲ್ಲ, ಸ್ಕಿಪ್ ಆಯಿತು, ಆಮೇಲೆ 15 ಡೇಸ್ ಗ್ಯಾಪ್ ಆಯಿತು ಅಂದರೆ ಅಥವಾ 1 ಮಂತ್ ಗ್ಯಾಪ್ ಆಯಿತು ಅಂದರೆ ನೀವು ಫಸ್ಟು 3 ಟೈಮ್ ಕೊಟ್ಟಿದ್ದಕ್ಕಿಂತ ಏನೂ ಯೂಸ್ ಇಲ್ಲ, ಅದಕ್ಕಿಂತ ಖರಾಬಾಗಿ ಸಿಚುವೇಶನ್ ಇರುತ್ತೆ. ಏನಕ್ಕೆ ಅಂದರೆ ಸೇಮ್ ನಮ್ಮ ಥರ ನಮಗೆ ನಿಧಾನವಾಗಿ ಇನ್ಕಮ್ ಬರ್ತಿದೆ ಅಥವಾ ಫ್ಲೋ ಸಿಗ್ತಾಯಿದೆ ಊಟದ್ದು ಅಂದಾಗ ನಾವು ಸ್ಲೋ ಆಗಿ ಗ್ರೋತ್ ಆಗ್ತಾ ಹೋಗ್ತೀವಿ. ಒಂದೇ ಟೈಮ್ ಸಡನ್ ನಾವು ಫುಡ್ ಸಿಕ್ತು ಅದಾದಮೇಲೆ ಮತ್ತೆ ಸ್ಟಾಪ್ ಅಂದರೆ ನಾವು ಕೂಡ ಬೆಳವಣಿಗೆ ಆಗೋಲ್ಲ. ಅದಕ್ಕೆ ಫೀಡಿಂಗ್ ಕೊಡೋಕ್ಕಿಂತ ಮುಂಚೆ ಎಸ್ಕೇಪ್ ಆಗಿದ್ದಕ್ಕಿಂತನೂ ಫೀಡಿಂಗ್ ಕೊಟ್ಟ ಮೇಲೆ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ಕಾಲೋನಿ ಎಸ್ಕೇಪ್ ಆಗೋದು ಜಾಸ್ತಿ. ಏನಕ್ಕೆಂದರೆ ಓಕೆ ಫುಡ್ ಸಿಗ್ತಾಯಿದೆ ಕೆಲಸ ಮಾಡೋಣ ಅಂತ ಕೆಲಸ ಮಾಡುತ್ತೆ, ಆಮೇಲೆ ಎಸ್ಕೇಪ್ ಆಗ್ಬಿಡು. ಅಂದರೆ ಫುಡ್ ಸರಿಯಾಗಿ ಸಿಗೋಲ್ಲ ಅಂದ್ಕೊಂಡು ರಾಣಿ ಮೊಟ್ಟೆನೂ ಇಡಲ್ಲ, ಎಸ್ಕೇಪ್ ಆಗೋದು ಜಾಸ್ತಿ ಆಗುತ್ತೆ. ಇನ್ ಕೇಸು ಸ್ಟೋರೇ ಇರೋಲ್ಲ ಅದರಲ್ಲಿ, ಇನ್ ಕೇಸ್ ಇತ್ತು ಅಂದರೆ 1 ಮಂತ್ ಮೇಲೂ ಇತ್ತು ಅಂದರೆ ಎಲ್ಲೋ ಚೆನ್ನಾಗಿ ಪ್ರಕೃತಿಲಿ ಫುಡ್ ಸಿಗ್ತಾ ಇರಬೇಕು. ಅದಕ್ಕೆ ಕನ್ಸಿಸ್ಟೆನ್ಸಿ ಬೇಕು. ನೀವು ಫೀಡಿಂಗ್ ಕೊಡ್ತೀರಾ ಅಂದರೆ ಕಂಟಿನ್ಯೂ ಕೊಡಬೇಕು. ಇನ್ ಕೇಸ್ ಕೊಟ್ಟಿಲ್ಲ, ತಿಂಗಳಿಗೆ 4 ಸಲ ಕೊಡೋಕ್ಕಾಗಲ್ಲ, 3 ಸಲ ಕೊಡಿ, ಜಾಸ್ತಿ ಕೊಡಿ, ಆ ಥರ ಪ್ಲ್ಯಾನ್ ಮಾಡ್ಕೊಳ್ಳಿ. ಇವತ್ತು ಕೊಟ್ಟೆ ಇನ್ನೊಂದು ತಿಂಗಳಿಲ್ಲ, ಇಲ್ಲ 15 ದಿನಕ್ಕೆ 1 ಟೈಮ್ ಕೊಟ್ಟೆ, ಇನ್ನೊಂದು ದಿನ ವಾರ ಕೊಟ್ಟೆ, ಆ ಥರ ಕೊಟ್ಟರೆ ಜೇನುಗೂಡು ಡೆವಲಪ್ ಆಗೋಲ್ಲ. ಓಕೆ ಬಾಯ್.